ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅವ್ನು ಮೇಕಪ್ ಇತ್ತು, ಹಾಗಾಗಿ ಸ್ಟುಡಿಯೋಗೆ ಬಂದಿದ್ರು. ಅವ್ರದ್ದು ಮುಗಿಸ್ಕೊಂಡು ಬನ್ನಿ ತೋರಿಸ್ತೀನಿ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು. ಸಂಜೆ ಇವತ್ತು ಮೇಕಪ್ಗೆ ಹೋಗಬೇಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಮೈಲ್ ಮಾಡಿ. ಹಲೋ ಗೈಸ್, ನೆಕ್ಸ್ಟ್ ಡೇ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅವರು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಏನೋ ಊಟ ಇಟ್ಕೊಂಡಿದ್ರು, ಮರಿ ಎಲ್ಲ ಬಡ್ದು, ಅದಕ್ಕೆ ಮಜ್ಜಾ ಮಾಡಿಬಿಡೋಣ ಅಂತ ಬಂದಿದ್ದೀವಿ. ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದೆ ಬರ್ತಾ ಇದ್ದೀವಿ. ಇನ್ನು ಇವತ್ತು ದೇವಸ್ಥಾನ ಫುಲ್ ಇಡೀ ದಿನ ಇವತ್ತು ದೇವಸ್ಥಾನದ ಕತೆ ಮುಖ್ಯತೆ. ಇನ್ನು ನಾಳೆ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಮೇ ಬಿ ಚೇಂಜ್ ಆಗ್ಬೋದು, ನೋಡೋಣ. GRSಗೆ ಹೋಗೋಣ ಅಂತಿದ್ದೀವಿ. ಆಮೇಲೆ ಅದಾದಮೇಲೆ ಫುಲ್ ಕಂಟಿನ್ಯೂಸ್ ಬ್ಯುಸಿ, ಕೆಲಸ 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 ಕೆಲಸ. ಏನಂತೀಯ? ಹಾಗೆ ಇರಬೇಕಂತೀಯ? ನೆರಳು ಬಿಸಿಲಲ್ವಾ, ಸಿಕ್ಕಾಬಿಡು ಬಿಸಿಲು. ಏನೇನೋ ಮಾಡಿದ್ದಾರೆ, ಗ್ರೀನ್ ಮ್ಯಾಟ್ ಎಲ್ಲ ಹಾಕೋರೆ. ಹೌದು, ನೆರಳು ಎಲ್ಲ ಐತೆ. ಹಾಂ, ಮಾಡ್ತೀನಿ. ಈಗ ಇವರು ಇಲ್ಲಿ ಮಾತಾಡೆ. ಹಲೋ, ನೆಕ್ಸ್ಟ್ ಇವಾಗ ಸ್ಯಾರಿ ಡ್ರೈಪಿಂಗ್ ಮಾಡಿ ಮುಗಿಸ್ಬಿಟ್ಟು ಬಂದೆ. ಈಗ ಇವಾಗ ಸ್ವಲ್ಪ ಹೆಲ್ಪ್ ಮಾಡೋಣ. ಯಾಕೆ ನಿಂಗೆ ಬೇಕಾಯ್ತು? ಓಕೆ ಓಕೆ, ತಗೋ ತಗೋ ತಗೋ, ಹೆಲ್ಪ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನಾಳೆ ನಾವು GRS ಹೋಗ್ತಾ ಇದ್ವಿ. ನಾವು ಪ್ಯಾಕಿಂಗ್ ಮಾಡಬೇಕು. ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡಿದ್ದೀವಿ. ಏನು ಅಂತಂದರೆ, GRSಗೆ ಯಾವತ್ತೂ ಹೋಗಿಲ್ಲ ನಾವು. ಓಕೆ, ಫಸ್ಟ್ ಟೈಮ್ ಹೋಗ್ತಾ ಇದ್ವಿ. ನಮ್ಮ ಡ್ಯಾಡಿ ಇದ್ದಾಗ ಹೋಗೋಣ 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 ಅಂತ ಹೇಳ್ತಾ ಇದ್ರು, ಆಮೇಲೆ ಹೋಗಿಲ್ಲ ಅಷ್ಟೇ. ಇವತ್ತು ಹೋಗ್ತಾ ಇದ್ದೀವಿ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಆ ವಿಡಿಯೋನ ಬೆಳಗ್ಗೆ ಆದ್ಮೇಲೆ ಓದ್ತೀವಿ. ಅದ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು GRS ಕಂಪ್ಲೀಟ್ ವಿಡಿಯೋನ ಹಾಕ್ತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲನೂ ಕೂಡ ಎಲ್ಲರದ್ದು ರಿವ್ಯೂ ಕೇಳಿ. ಈಗ ಏನು ಅಂತಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಆಕ್ಸೆಸರೀಸ್ ಎಲ್ಲ ಮಾಡ್ತಾರೆ. ಏನಿದೆ ನಾನು ಈ ಥರ ಕಸ್ಟಮೈಸ್ಡ್ ಆಗಿ ಏನೇ ಪಿಕ್ಚರ್ಸ್ ಕಳಿಸಿದ್ರು ಕೂಡ ಅವರು ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ. ಪಾಪ ಮಕ್ಕಳು ಮಾಡ್ತಾ ಇದ್ದಾರೆ, ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರಿಗೂ ಇಷ್ಟು ಪೇಷನ್ಸ್ ನಮ್ಮ ಮಗುಕ್ಕೆ ಏನಂತಂದರೆ, ನಿಮ್ಮ ಹತ್ರನೇ ಈ ವಿಷಯ ಹೇಳ್ಬೋದು. ನಮ್ಮ ಮಗುಗೆ ನಾನು ಮ್ಯಾಮ್ ಆಗಿರೋದು ತುಂಬ ಪ್ರೌಡ್ ಫೀಲಿಂಗ್, ಗೊತ್ತಾ? ಎಲ್ಲರ ಹತ್ರನೂ ಹೇಳ್ಕೊಂಡ್ಬಿಡ್ತಾಳೆ. ನಮ್ಮಮ್ಮ ಮತ್ತು ನಮ್ಮ ದೀಪು ಚಿಚ್ಚಿ ಮ್ಯಾಮ್. ಹೇಳ್ ಮಗನೆ, ನೀನೇ ಹೇಳ್ ಮಗನೆ. ಮ್ಯಾಮ್ ಆಗ್ಬಿಟ್ಟವ್ರೆ ಅಂತ ಹೇಳ್ಬಾರ್ದು, ನೀಟಾಗಿ ಹೇಳ, ಕತೆ ಹೇಳೋ, ಏನು ಹೇಳೋ. ಅವ್ರಿಗೊಂಥರ ಖುಷಿ. ಎನಿವೇಸ್, ನಾನು ಇವ್ರ ಪೇಜ್ನ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಓಕೆನಾ? ಅದೇ ಇಲ್ಲ ಮಗನೆ, ಜಾಸ್ತಿ ಎತ್ಕೊಂತೀಯ ಮಗನೆ, ಕೆಳಗಡೆ ಹೋಗೆ. ಸಾಕು, ಕೆಳಗಡೆ ತೋರ್ಸು, ಇದೋರ್ಸು, ಈ ಲೈನ್ ಕೆಳಗಡೆ ಆರ್ಟ್ ಶೇಪ್ ಏನಿತ್ಯಮ್ಮ? ಆರ್ಟ್ ಶೇಪ್ ಕೊಡಲ್ಲ ಅವಳಿಗೆ, ಅದ್ರ ಬದಲು ಪರ್ಲ್ ಚೈನ್ ಆ್ಯಡ್ ಮಾಡಿ ಕೊಡೋಣ ಅಂತ. ಕೆಳಗಡೆ ಅದು ಇದ್ರದ್ದೇ ಐತಲ್ಲ ಸ್ಟೋನ್. ಬೆಳಗ್ಗೆ ಆ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ತುಂಬಾ ರಿಗ್ರೆಟಿಂದ ವಾಪಸ್ ಮನೆಗೆ ಬರ್ತಾಯಿದ್ವಿ.
ಏನು ಸ್ಟೋರಿ ಅಂತ ನಾನು ಮತ್ತೆ ಹೇಳ್ತೀನಿ. ನನಗಂತೂ ನಗುನೂ ಬರ್ತಾಯಿದೆ, ಬೇಜಾರು ಆಗ್ತಾಯಿದೆ, ಎಲ್ಲನೂ ಕೂಡ ಆಲ್ ಇನ್ ಒನ್ ಒಂಥರ ಮಿಕ್ಸ್ಡ್ ಎಮೋಷನ್ ಥರ ಆಗಿಬಿಟ್ಟಿತ್ತು ನನಗಂತೂ. ಬೇಜಾರು ಆ್ಯಂಡ್ ನಾನು ಬೇರೆಯವ್ರು ಏನಾದರೂ ತಪ್ಪು ಮಾಡಿದ್ರೆ ತುಂಬ ಜಾಸ್ತಿ ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ. ಬಟ್ ನಾನೇ ಮಾಡಿದಾಗ ನೋಡಿ ಈ ಥರ ಏನೂ ಮಾಡೋಕ್ಕಾಗಲ್ಲ, ಆನ್ಸರೇ ಮಾಡೋಕ್ಕಾಗಲ್ಲ ಆ ಥರ. ಬಟ್ ಯಾರೂ ನನ್ನ ಬೈತಿಲ್ಲ ಲಕ್ಕಿಲಿ. ಹೀಗೆ ನಡೀತಾ ಇರುತ್ತೆ ಅವಾಗವಾಗ ಒಂದೊಂದು ಸತಿ ಏನೂ ಮಾಡೋಕ್ಕಾಗಲ್ಲ. ನನಗಂತೂ ಸುಮಾರು ಸಿಕ್ಕಾಪಟ್ಟೆ ಬೇಜಾರಲ್ಲೇ ಇದ್ದೆ ನಾನು. ಮನೆಗೆ ಬಂದಿದ್ದಾಯಿತು. ಇವತ್ತೊಂದು ದೊಡ್ಡ ಕೆಲಸ ಮಾಡಿದ್ದೀನಿ ನಾನು, ಸಾಧನೆ. ಏನು ಅಂತಂದರೆ ಇವತ್ತು ಮೇಕಪ್ಪೇ ಇಲ್ಲ ಗೈಸ್. ಆದರೂ ಲೊಕೇಶನ್ಗೆ ಎಲೆಕ್ಟ್ರಾನಿಕ್ ಸಿಟಿ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೋಗಿ ನಾವು ಮತ್ತೆ ವಾಪಸ್ ಬಂದ್ವಿ ಅಷ್ಟೇ. ನನ್ನದೇ ಮಿಸ್ಟೇಕು, ಡೇಟ್ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದೆ ನಾನು. ಈ ಕ್ಲಾಸಸ್ ಡೇಟ್ಸು ಆ ಡೇಟ್ಸು ಎಲ್ಲದ್ರ ಮಧ್ಯೆ ನಾನು ಕನ್ಫ್ಯೂಸ್ ಆಗಿಬಿಟ್ಟು ಅವರು ಡೇಟ್ ಚೇಂಜ್ ಮಾಡಿದ್ದಾರೆ. ಪಾಪ ಅವ್ರದ್ದೇನು ಮಿಸ್ಟೇಕ್ ಇಲ್ಲ, ನಾನೇ ನೋಟ್ ಡೌನ್ ಮಾಡಿ ಇಟ್ಕೋಬೇಕಾಗಿತ್ತು, ಮಾಡಿಲ್ಲ ಅನ್ಫಾರ್ಚುನೇಟ್ಲಿ. ಏನು ಮಾಡೋಕ್ಕಾಗಲ್ಲ. ಹೋಗಿ ಬಂದಿದ್ದಾಯ್ತು. ಇನ್ನು ನಾಳೆ ಸಂಡೇ 19th ಕ್ಲಾಸಸ್ ಬೇರೆ ಇದೆ. ನಾನು ಬೆಳಗ್ಗೆ ಹೋಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದು 11 o'clock ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಇಷ್ಟು ಅಪ್ಡೇಟ್. ವ್ಲಾಗ್ಸ್ ಯಾಕೆ ಮಾಡಲ್ಲ, ವ್ಲಾಗ್ಸ್ ಮಾಡೋ ಫ್ಲೋನೇ ಹೊಟ್ಟೋಗ್ಬಿಟ್ಟಿದೆ, ಅದಕ್ಕೆ ಮಾಡಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾನು ದೀಪ್ತಿ ಕೂತ್ಕೊಂಡು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ನ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಯಾವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೇ ನೋಡ್ತಾ ಇದ್ದೀವಿ. ಡೇಟ್ಸ್ ಫಿಕ್ಸ್ ಮಾಡಿಬಿಟ್ರೆ ಅದಾದಮೇಲೆ ನಾವು ಮೇಕಪ್ ತೊಗೊಳೋಕ್ಕೂ ನಮ್ಗೆ ಕರೆಕ್ಟಾಗಿರುತ್ತಲ್ಲ. ಈ ಜುಟ್ಟು ಬಂದುಬಿಟ್ಟಿದೆ. 1 second. ನಮ್ಮ ದೀಪು ಜಾತ್ರೆಯಿಂದ ಕಡಲೆಪುರಿ ತಂದಿದ್ಲು. ನನಗಿಷ್ಟ ಕಡಲೆಪುರಿ ಬೂಂದಿ ತಿನ್ನೋಕ್ಕೆ. ಹಾಗೆ ಡೇಟ್ಸ್ ಫೈನಲೈಸ್ ಮಾಡೋಣ ಅಂತ ಅಕೌಂಟ್ ಬುಕ್ ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮ ದೀಪು ಕೆಲಸ ನೋಡಿ, ಇನ್ನೂ ಅಷ್ಟು ವೀಡಿಯೋಸ್ ಮಾಡೋ ಕೆಲಸ ಇದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲಾನು ನಾನು ಇವಾಗ ಸುಮ್ಮನೆ ಕೂತಿದ್ಯಾ ಅಂತಲ್ಲ ರೀ ಹೇಳಿದ್ದು. ಪಾಪ ಮಗು ಇನ್ನೂ ಅಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದರೆ ಉಳ್ಕಿದ್ದವಳು ಕೆಳ್ಕೊಂತಂತೆ ಹಂಗೆ ಮಾತಾಡ್ತಾ ಇದ್ದೆ. ಅವಳು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಳೆ. ಇಬ್ಬರು ಕೂಡ ಒಂಥರ ನಾವು ಯಾವತ್ತೂ ಈ ಥರ ಕಂಟಿನ್ಯೂಸ್ ವರ್ಕಿಂಗ್ ಮಾಡೇ ಇರಲಿಲ್ಲ. ಹಂಗಾಗ್ಬಿಟ್ಟಿದೆ. ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ನಿಂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದು ಬೇರೆ ಹೊಸದಲ್ವಾ, ನಮಗೆ ಯಾವುದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬ್ಯಾಚ್ ಸ್ಯಾರಿ ಡ್ರೇಪಿಂಗ್ ಕ್ಲಾಸ್ಗೂ ಸೆಕೆಂಡ್ ಬ್ಯಾಚ್ ಸ್ಯಾರಿ ಡ್ರೇಪಿಂಗ್ ಕ್ಲಾಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೇಳ್ಕೊಟ್ಟಿದ್ದಲ್ಲ, ಹೆಂಗೆ ಇದ್ದರೆ ನಮ್ಮ ಸ್ಟುಡಿಯೋಲಿ ಅಡ್ಜಸ್ಟಬಲ್ ಆಗಿರುತ್ತೆ, ಜಾಗ ಹೆಂಗೆ ಕರೆಕ್ಟಾಗಿರುತ್ತೆ ಅನ್ನೋ ಐಡಿಯಾ ನಮಗಿಲ್ಲ. ಹೆಂಗಿರುತ್ತೆ, ಎಲ್ಲರಿಗೂ ಕಂಫರ್ಟಬಲ್ ಆಗಿರಬೇಕು ಅನ್ನೋದನ್ನು ನಾವಿಬ್ಬರೂ ನೋಟಿಸ್ ಮಾಡ್ತೀವಿ. ಒಂಚೂರು ಯಾರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋದೇ ನಮಗೆ ಕಂಫರ್ಟ್ ಝೋನ್ ಮುಖ್ಯ ಫಸ್ಟು. ಅದಾದಮೇಲೆ ಅವ್ರು ಕಲ್ತ್ಕೋತಾರೋ ಬಿಡ್ತಾರೋ, ಅದಾದಮೇಲೆ ಫುಲ್ ದಿನ ಮಾಡಿ ಕಲ್ತ್ಕೋತಾರೋ ಅದು ಸೆಕೆಂಡ್ರಿ. ಬಟ್ ಅವ್ರು ಕಂಫರ್ಟಬಲ್ ಆಗಿರಬೇಕು. ನಮ್ಮ ಹತ್ರ ಏನೇ ಕ್ವೆಶನ್ಸ್ ಇದ್ದರೂ ಕೇಳೋ ಥರ ನಾವು ಕಂಫರ್ಟ್ ಝೋನ್ ಕೊಡಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನಾನು ಸ್ಟ್ರಿಕ್ಟಾಗಿ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಓಕೆ, ನಾವು ಈ ಥರ ಎಲ್ಲನೂ ತುಂಬಾ ಆಲ್ಮೋಸ್ಟ್ 3 ಬ್ಯಾಚ್ ಆಗಿದೆ. 3 ಬ್ಯಾಚಲ್ಲಿ ನಾವು ಎಷ್ಟು ಕಲ್ತ್ಕೊಂಡಿದ್ದೀವಿ ಅಂತಂದರೆ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆನ್ಸ್ ಇದೆ. ನಾನು ತುಂಬ ಕಲ್ತ್ಕೊಂಡಿದ್ದೀನಿ, ತುಂಬ ಡಿಫ್ರೆನ್ಸಸ್ ನನಗೆ ಗೊತ್ತಾಗ್ತಿದೆ ಪರ್ಸ್ನಲಿ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನನಗೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಕಷ್ಟನೇ ಆಗ್ತಾಯಿದೆ. ಮನೇಲಿ ಮಮ್ಮಿ, ರಶ್ಮಿ ಎಲ್ಲರೂ ಕೂಡ ಶುಕಿ ವಿಚಾರವಾಗಿ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಓಕೆ ಆಗಿದೆ. ಅದರಲ್ಲಿ ಹೇಮಂತ್ ಅವರು ನಾನು ಮನೆಗೆ ಹೋಗಬೇಕು, ಮನೆಗೆ ಹೋಗೋದು ತಲೆಯಲ್ಲಿ ಇಟ್ಕೋಬೇಕಲ್ಲ, ನಾನು ಇಲ್ಲೇ ಇದ್ಬಿಟ್ರೆ ಅದೊಂಥರ ಅದಂಗಾಗುತ್ತಾ, ಹಂಗಾಗಲ್ಲ. ಆದರೂ ನಾನು ಇಲ್ಲೇ ಇದ್ದೀನಿ, ಆಲ್ಮೋಸ್ಟು ಇರ್ತೀನಿ, ಹೋಗ್ತೀನಿ, ಬರ್ತೀನಿ, ಈ ಥರನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಇವಾಗ 4th ಬ್ಯಾಚ್ ನಡೆಯುತ್ತೆ. ನಾಳೆ ಬಂದರೆ 4th ಬ್ಯಾಚ್ ಇರುತ್ತೆ. ಆಲ್ಮೋಸ್ಟ್ ಸೆಟ್. ನಂಗೆ ಗೊತ್ತು ಇವಾಗ ಇದು ಹಿಂಗೆ ಆಗುತ್ತೆ, ಈ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮಿಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ. ಚೆನ್ನಾಗಿ ಆಗ್ತಿದೆ ನಿಮ್ಮ ಬ್ಲೆಸ್ಸಿಂಗ್ಸಿಂದ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ. ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಆರ್ಡರ್ ವೈಸ್ ಮಾತಾಡ್ತಾಯಿಲ್ಲ, ಎಲ್ಲ ಮಿಕ್ಸ್ ಶಫಲ್ ಆಗಿ ಮಾತಾಡ್ತಾ ಇದ್ದೀನಿ. ತುಂಬ ದಿವಸ ಆಯ್ತಲ್ಲ ಬ್ಲಾಗ್ ಮಾಡಿ, ನನಗೂ ಆ ಕಂಟಿನ್ಯೂಟಿ ಹೋಗ್ಬಿಟ್ಟಿದೆ. ಆದಷ್ಟು ಕಲ್ತ್ಕೋತೀನಿ ಆ್ಯಂಡ್ ಮಾತಾಡ್ತಾ ಇದ್ರೆ ಹಂಗೆ ಬಂದುಬಿಡುತ್ತೆ. ಎನಿವೇಸ್, ಕ್ಲಾಸಸ್ಗೆ ಏನಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಅದು ಕಾಲ್ ಮಾಡ್ಬೋದು.
ಸಾರಿ ಕ್ಲಾಸಸ್ ಮತ್ತು ನೇಲಾ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದೇ ಏಪ್ರಿಲ್ 27 ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಬ್ಯಾಚ್ ನೇಲಾ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ವಿ. 12 days ಕೋರ್ಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ 28+ ನೇಲಾಸ್ ಹೇಳ್ಕೊಡ್ತೀವಿ ವಿತ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ನಮ್ಮ ಕಡೆಯಿಂದನೇ ಕೊಡ್ತೀವಿ, ಓಕೆನಾ. ಆ್ಯಂಡ್ ವಿತ್ ಸರ್ಟಿಫಿಕೇಷನ್. ಟೈಮಿಂಗ್ ಬಂದ್ಬಿಟ್ಟು ನಿಮಗೆ 11 to 3 ಇರುತ್ತೆ ಟೈಮಿಂಗು. ನಾವಿಬ್ಬರು ಕೂಡ ಇರ್ತೀವಿ, ಒಬ್ಬರಲ್ಲ ಇಬ್ಬರು ಕೂಡ ಹೇಳ್ಕೊಡ್ತೀವಿ. ಸೊ ಸಖತ್ತಾಗೇನೋ ಇರುತ್ತೆ ಕ್ಲಾಸು, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಆ್ಯಂಡ್ ಸಾರಿ ಡ್ರಿಪ್ಪಿಂಗ್ ಕ್ಲಾಸ್ ಅಂತ ಬಂದಾಗ ನಿಮಗೆ 1500 ಆಗಿರುತ್ತೆ ಕ್ಲಾಸಸ್ ಫೀಸ್ ಬಂದುಬಿಟ್ಟು. 1 day ಕ್ಲಾಸಸ್ ಆಗಿರುತ್ತೆ. ಬೆಳಗ್ಗೆ 10 ಇಂದ 4 ಇರುತ್ತೆ. ಕೆಲವೊಂದು ಸತಿ ನನಗೇನಾದರೂ ಮೇಕಪ್ ಎಲ್ಲ ಇದ್ದಾಗ 11 ಹಾಕ್ತೀನಿ. ಟೈಮಿಂಗ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ, 1 hour ನಂಗೆ ಕಂಫರ್ಟಬಲ್ಗೋಸ್ಕರ. ಬಂದು ಒಂದು ಸ್ವಲ್ಪ ಊಟನಾದರೂ ಮಾಡಬೇಕಲ್ವಾ, ಅಷ್ಟನ್ನು ಟೈಮ್ ಬೇಕಲ್ವಾ. 10 to 3 ಇರುತ್ತೆ. ವಿತ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇರುತ್ತೆ. ಸ್ಯಾರಿ ಡ್ರೇಪಿಂಗು, ಬಾಕ್ಸ್ ಫೋಲ್ಡಿಂಗ್, ಫ್ಲಫಿ ಪ್ಲೀಟಿಂಗ್ ಎಲ್ಲನೂ ಕೂಡ ಹೇಳ್ಕೊಡ್ತೀವಿ. ಸೆಲ್ಫ್ ಸ್ಯಾರಿ ಡ್ರೇಪಿಂಗ್ ಎಲ್ಲನೂ ಕೂಡ ಹೇಳ್ಕೊಡ್ತೀವಿ. ವಿತ್ ಸರ್ಟಿಫಿಕೇಟ್ ಇರುತ್ತೆ. ನಿಮಗೂ ಬೇಕು ಅಂತಂದರೆ ಖಂಡಿತ ನೀವು ಜಾಯ್ನ್ ಆಗ್ಬೋದು. ಮೇ ಬಿ ನಿಮಗೆ ತುಂಬ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರೋ ಥರ ಅನಿಸ್ಬೋದು, ಬಟ್ ಅದು ಇನ್ಫಾರ್ಮೇಷನ್ ತಲುಪಿಸ್ಬೇಕಲ್ವಾ, ಅದಕ್ಕೋಸ್ಕರ. ಸರಿ, ನೆಕ್ಸ್ಟ್ ಈಗ ನಾನು ಡೇಟನ್ನ ಒಂದು ಸತಿ ಎಲ್ಲ ನೆಕ್ಸ್ಟ್ ಮಂತ್ ಫುಲ್ಲು ಏಪ್ರಿಲ್ ಮೇಕಪ್ದೆಲ್ಲ ಬಿಟ್ಟು ಅದಾದಮೇಲೆ ಬಾಕಿ ಇರುವಂಥ ಡೇಸಲ್ಲಿ ನಾವು ಈಗ ಶೆಡ್ಯೂಲ್ನ ಮಾಡಬೇಕು. ಲೆಟ್ಸ್ ಡೂ, ಬನ್ನಿ. ಒಡವೆ ಸರಿ ಮಾಡ್ಕೊಳ್ಳಿ ಹಂಗೆ. ಹಂಗೆ ಎಲ್ಲ ಸೀರೆ ಬರುತ್ತೆ. ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಅಂತ ಬಂದಾಗ ನಮ್ಗೆ ಎಲ್ಲ ಸೀರೆ ಮೇಲೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ಬೋದು. ಡಿಸೈನರ್ ಸೀರೆ ಮೇಲೆ ಮಾಡ್ಬೋದಾ? ಎಸ್ ಮಾಡ್ಬೋದು. ಆ್ಯಂಡ್ ಸಿಲ್ಕ್ ಸ್ಯಾರಿ ಮೇಲೆ ಮಾಡ್ಬೋದಾ? ಎಸ್ ಮಾಡ್ಬೋದು. ಕಾಟನ್ ಸ್ಯಾರಿ ಮೇಲೆ ಮಾಡ್ಬೋದು. ಎನಿ ಸ್ಯಾರೀಸ್ ಇದರೊಳಗಡೆ ಸೇಮ್ ನಾನು ಏನು ಐಡಿಯಾ ಹೇಳ್ಕೊಡ್ತೀನೋ ಅದೇ ಮೆಥಡ್ ಈ ಥರ ಫೋಲ್ಡ್ ಮಾಡ್ಬೋದು. ಓಕೆ, ಇದನ್ನ ಹಾಕ್ಬೇಕಂದ್ರೆ ನಾವು ಇಲ್ಲ ಕೂಡ ಹೋಲ್ ಎಲ್ಲ ಸೇರಿಸಿ ಒಂದು ಪಿನ್ನಿಂಗ್ ಮಾಡಿ ಆ ಕಡೆ ಈ ಕಡೆ ಬೇಕಾದರೆ ಮೇಲೆ ಮಾಡಿ. ಕ್ಲಿಯರ್? ಏನಾದರೂ ಡೌಟ್ಸ್ ಇದೆಯಾ? ಎಷ್ಟರಲ್ಲಿ ಹ್ಯಾಂಡ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ.